ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕೆ ಬಂದೂಕು ಅಡ್ಡಿಗಳ ಮೇಲೆ ಸದ್ಯ ಪೊಲೀಸರು ದಾಳಿ ಮಾಡಿದ್ದಾರೆ. 5 ಮಂದಿಯ ಬಂಧನ ಆಗಿದೆ. 7 ಬಂದೂಕನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ನರೇಂದ್ರ ಸುಬ್ರಹ್ಮಣಿ ಬಂಧನಕ್ಕೆ ಪೊಲೀಸರು ಈಗ ತಯಾರಿ ಮಾಡಿದ್ದಾರೆ. ಗನ್ ಖರೀದಿ ಮಾಡೋರ್ಗೂ ಕೂಡ ಶುರುವಾಗಿದೆ ಢವಢವ. ಯಾರೆಲ್ಲ ಖರೀದಿ ಮಾಡಿದ್ದಾರೋ ಈ ಹಿಂದೆ ಅವ್ರಿಗೂ ಕೂಡ ಸಂಕಷ್ಟ ಫೇಕ್ಸ್. ನೀವು ಗನ್ ತಯಾರಿಕೆ ಮಾಡ್ತೀರಿ ಅಂತ ಆದ್ರೆ ಅದಕ್ಕೂ ಒಂದಷ್ಟು ನಿಯಮಗಳಿದೆ. ಪ್ರಮುಖವಾಗಿ ಲೈಸೆನ್ಸ್ ಇರಬೇಕು. ಆ ಲೈಸೆನ್ಸ್ ಇಲ್ಲೇ ಅಕ್ರಮವಾಗಿ ಗನ್ ತಯಾರಿಕೆಯ ಅಡ್ಡೆ ಒಂದಿತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ನಿನ್ನೆ ದಾಳಿ ಮಾಡಿದ್ರು. ದಾಳಿ ವೇಳೆ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯ ಬಂಧನ ಕೂಡ ಆಗಿದೆ. ಬಟ್ ಇಬ್ರು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಪತ್ತೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಇವನ್ ನೀವು ಲೈಸೆನ್ಸ್ ಪಡ್ಕೊಂಡೇ ಗನ್ನನ್ನು ಪಡೆದುಕೊಳ್ಬೇಕು. ಯಾರ ಹತ್ರನಾದ್ರೂ ಪಿಸ್ತೂಲ್ ಇದೆ ಅಂದರೆ ಅವರು ಹೇಳ್ತಾರೆ ಇದು ಲೈಸೆನ್ಸ್ಡ್ ಅಂತ. ಹಾಗಾಗಿ ನಿಮ್ಮ ಹತ್ರ ಇರೋದಕ್ಕೂ ಲೈಸೆನ್ಸ್ ಬೇಕು, ತಯಾರಿಕೆ ಮಾಡೋದಕ್ಕೂ ಲೈಸೆನ್ಸ್ ಬೇಕು. ಎಲ್ಲವನ್ನ ನಿಯಮಗಳನುಸಾರ ಮಾಡಬೇಕಾಗತ್ತೆ. ಬಟ್ ಅದು ಯಾವುದು ಕೂಡ ಆಗಿಲ್ಲ, ಅಕ್ರಮವಾಗಿ ಆಗ್ತಾ ಇತ್ತು. ಹಾಗಾಗಿ ದಾಳಿ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹಲವು ದಿನಗಳ ಹಿಂದೆ ಮಡಿಕೇರಿ ತಾಲೂಕಿನ ಸಣ್ಣ ಪುಲಿಕೋಟು ಗ್ರಾಮದಲ್ಲಿ ಒಬ್ಬ ಆರೋಪಿ ಸುರೇಶ್ ಅಂತ ಹೇಳುವನು ಬಂಧಿಸಲಾಗಿತ್ತು. ಈತ ಅಕ್ರಮವಾಗಿ ಬಂದೂಕು ತಯಾರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದ. ಈತನ ಮನೆಯಲ್ಲಿ 2 ನಾಡ ಬಂದೂಕು ಹಾಗೂ 1 ನಾಡ ಪಿಸ್ತೂಲನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ನಂತರ ಯಾರೆಲ್ಲ ಖರೀದಿ ಮಾಡಿದರೆ ಅವರನ್ನು ಹುಡುಕುವಂಥ ಕೆಲಸವನ್ನು ಕೊಡಗು ಪೊಲೀಸರು ಮಾಡಿದರು. ಇದುವರೆಗೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಂದರೆ ಬಂದೂಕನ್ನು ಖರೀದಿ ಮಾಡಿದವರು ಅವರಿಂದ ಬಂದೂಕುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದು ಮೊದಲ ಹಂತದ ಕಾರ್ಯಾಚರಣೆ. ಮತ್ತು ಈಗ 2ನೇ ಹಂತದ ಕಾರ್ಯಾಚರಣೆ ಮಾಡಿ ಕರಿಕೆಯಲ್ಲಿ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿರುವಂಥದ್ದು. ಆ ಆರೋಪಿ ಬಂದೂಕನ್ನು ಬಿಡಿ ಭಾಗ ಮಾಡಿ ಬೇರೆ ಕಡೆ ಹಾಕಿದ್ದ. ಅದನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಹಲವರು ಇದರಲ್ಲಿ ಭಾಗಿಯಾಗಿರುವಂತಹ ಸಂಖ್ಯೆ ಕೂಡ ಇದೆ. ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಹಲವು ಈ ಅರಣ್ಯ ಇಲಾಖೆಯವರು ಮಾಡಿದಂಥ ದಾಳಿಯಲ್ಲಿ ಅಲ್ಲಿಯೂ ಕೂಡ ಕೆಲವು ಬಂದೂಕು ಪತ್ತೆಯಾಗಿತ್ತು. ವನ್ಯಜೀವಿ ಬೇಟೆ ಸಂದರ್ಭ ಅಲ್ಲಿಯೂ ಕೂಡ 2 ಬಂದೂಕು ಇದರಿಂದ ಖರೀದಿ ಮಾಡಿರುವಂಥದ್ದು ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈ ರೀತಿಯ ಒಂದು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಇದು ಅಕ್ರಮ ಬಂದೂಕು ತಯಾರಿಕೆ ಮಾಡುವಂಥದ್ದು ಒಂದು ಗಂಭೀರ ಪ್ರಕರಣ, ಅಪರಾಧ ಪ್ರಕರಣ. ಇದನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿರುವ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಆರೋಪಿಗಳು ಇದರಲ್ಲಿ ಬಂಧನವಾಗುವ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕೆ ಬಂದೂಕು ಅಡ್ಡಿಗಳ ಮೇಲೆ ಸದ್ಯ ಪೊಲೀಸರು ದಾಳಿ ಮಾಡಿದ್ದಾರೆ. 5 ಮಂದಿಯ ಬಂಧನ ಆಗಿದೆ. 7 ಬಂದೂಕನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ನರೇಂದ್ರ ಸುಬ್ರಹ್ಮಣಿ ಬಂಧನಕ್ಕೆ ಪೊಲೀಸರು ಈಗ ತಯಾರಿ ಮಾಡಿದ್ದಾರೆ. ಗನ್ ಖರೀದಿ ಮಾಡೋರ್ಗೂ ಕೂಡ ಶುರುವಾಗಿದೆ ಢವಢವ. ಯಾರೆಲ್ಲ ಖರೀದಿ ಮಾಡಿದ್ದಾರೋ ಈ ಹಿಂದೆ ಅವ್ರಿಗೂ ಕೂಡ ಸಂಕಷ್ಟ ಫೇಕ್ಸ್. ನೀವು ಗನ್ ತಯಾರಿಕೆ ಮಾಡ್ತೀರಿ ಅಂತ ಆದ್ರೆ ಅದಕ್ಕೂ ಒಂದಷ್ಟು ನಿಯಮಗಳಿದೆ. ಪ್ರಮುಖವಾಗಿ ಲೈಸೆನ್ಸ್ ಇರಬೇಕು. ಆ ಲೈಸೆನ್ಸ್ ಇಲ್ಲೇ ಅಕ್ರಮವಾಗಿ ಗನ್ ತಯಾರಿಕೆಯ ಅಡ್ಡೆ ಒಂದಿತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ನಿನ್ನೆ ದಾಳಿ ಮಾಡಿದ್ರು. ದಾಳಿ ವೇಳೆ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯ ಬಂಧನ ಕೂಡ ಆಗಿದೆ. ಬಟ್ ಇಬ್ರು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಪತ್ತೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಇವನ್ ನೀವು ಲೈಸೆನ್ಸ್ ಪಡ್ಕೊಂಡೇ ಗನ್ನನ್ನು ಪಡೆದುಕೊಳ್ಬೇಕು. ಯಾರ ಹತ್ರನಾದ್ರೂ ಪಿಸ್ತೂಲ್ ಇದೆ ಅಂದರೆ ಅವರು ಹೇಳ್ತಾರೆ ಇದು ಲೈಸೆನ್ಸ್ಡ್ ಅಂತ. ಹಾಗಾಗಿ ನಿಮ್ಮ ಹತ್ರ ಇರೋದಕ್ಕೂ ಲೈಸೆನ್ಸ್ ಬೇಕು, ತಯಾರಿಕೆ ಮಾಡೋದಕ್ಕೂ ಲೈಸೆನ್ಸ್ ಬೇಕು. ಎಲ್ಲವನ್ನ ನಿಯಮಗಳನುಸಾರ ಮಾಡಬೇಕಾಗತ್ತೆ. ಬಟ್ ಅದು ಯಾವುದು ಕೂಡ ಆಗಿಲ್ಲ, ಅಕ್ರಮವಾಗಿ ಆಗ್ತಾ ಇತ್ತು. ಹಾಗಾಗಿ ದಾಳಿ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹಲವು ದಿನಗಳ ಹಿಂದೆ ಮಡಿಕೇರಿ ತಾಲೂಕಿನ ಸಣ್ಣ ಪುಲಿಕೋಟು ಗ್ರಾಮದಲ್ಲಿ ಒಬ್ಬ ಆರೋಪಿ ಸುರೇಶ್ ಅಂತ ಹೇಳುವನು ಬಂಧಿಸಲಾಗಿತ್ತು. ಈತ ಅಕ್ರಮವಾಗಿ ಬಂದೂಕು ತಯಾರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದ. ಈತನ ಮನೆಯಲ್ಲಿ 2 ನಾಡ ಬಂದೂಕು ಹಾಗೂ 1 ನಾಡ ಪಿಸ್ತೂಲನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ನಂತರ ಯಾರೆಲ್ಲ ಖರೀದಿ ಮಾಡಿದರೆ ಅವರನ್ನು ಹುಡುಕುವಂಥ ಕೆಲಸವನ್ನು ಕೊಡಗು ಪೊಲೀಸರು ಮಾಡಿದರು. ಇದುವರೆಗೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಂದರೆ ಬಂದೂಕನ್ನು ಖರೀದಿ ಮಾಡಿದವರು ಅವರಿಂದ ಬಂದೂಕುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದು ಮೊದಲ ಹಂತದ ಕಾರ್ಯಾಚರಣೆ. ಮತ್ತು ಈಗ 2ನೇ ಹಂತದ ಕಾರ್ಯಾಚರಣೆ ಮಾಡಿ ಕರಿಕೆಯಲ್ಲಿ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿರುವಂಥದ್ದು. ಆ ಆರೋಪಿ ಬಂದೂಕನ್ನು ಬಿಡಿ ಭಾಗ ಮಾಡಿ ಬೇರೆ ಕಡೆ ಹಾಕಿದ್ದ. ಅದನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಹಲವರು ಇದರಲ್ಲಿ ಭಾಗಿಯಾಗಿರುವಂತಹ ಸಂಖ್ಯೆ ಕೂಡ ಇದೆ. ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಹಲವು
ಈ ಅರಣ್ಯ ಇಲಾಖೆಯವರು ಮಾಡಿದಂಥ ದಾಳಿಯಲ್ಲಿ ಅಲ್ಲಿಯೂ ಕೂಡ ಕೆಲವು ಬಂದೂಕು ಪತ್ತೆಯಾಗಿತ್ತು. ವನ್ಯಜೀವಿ ಬೇಟೆ ಸಂದರ್ಭ ಅಲ್ಲಿಯೂ ಕೂಡ 2 ಬಂದೂಕು ಇಲ್ಲಿಂದ ಖರೀದಿ ಮಾಡಿರುವಂಥದ್ದು ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈ ರೀತಿಯ ಒಂದು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಇದು ಅಕ್ರಮ ಬಂದೂಕು ತಯಾರಿಕೆ ಮಾಡುವಂಥದ್ದು ಒಂದು ಗಂಭೀರ ಪ್ರಕರಣ, ಅಪರಾಧ ಪ್ರಕರಣ. ಇದನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿರುವ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಆರೋಪಿಗಳು ಇದರಲ್ಲಿ ಬಂಧನವಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕೆ, ಬಂದೂಕು ಅಡ್ಡಿಗಳ ಮೇಲೆ ಸದ್ಯ ಪೊಲೀಸರು ದಾಳಿ ಮಾಡಿದ್ದಾರೆ. 5 ಮಂದಿಯ ಬಂಧನ ಆಗಿದೆ. 7 ಬಂದೂಕನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ನರೇಂದ್ರ ಸುಬ್ರಹ್ಮಣಿ ಬಂಧನಕ್ಕೆ ಪೊಲೀಸರು ಈಗ ತಯಾರಿ ಮಾಡಿದ್ದಾರೆ. ಗನ್ ಖರೀದಿ ಮಾಡೋರ್ಗೂ ಕೂಡ ಶುರುವಾಗಿದೆ ಢವಢವ. ಯಾರೆಲ್ಲ ಖರೀದಿ ಮಾಡಿದ್ದಾರೋ ಈ ಹಿಂದೆ ಅವ್ರಿಗೂ ಕೂಡ ಸಂಕಷ್ಟ ಫೇಕ್ಸ್. ನೀವು ಗನ್ ತಯಾರಿಕೆ ಮಾಡ್ತೀರಿ ಅಂತ ಆದ್ರೆ ಅದಕ್ಕೂ ಒಂದಷ್ಟು ನಿಯಮಗಳಿದೆ. ಪ್ರಮುಖವಾಗಿ ಲೈಸೆನ್ಸ್ ಇರಬೇಕು. ಆ ಲೈಸೆನ್ಸ್ ಇಲ್ಲೇ ಅಕ್ರಮವಾಗಿ ಗನ್ ತಯಾರಿಕೆಯ ಅಡ್ಡೆ ಒಂದಿತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ನಿನ್ನೆ ದಾಳಿ ಮಾಡಿದ್ರು. ದಾಳಿ ವೇಳೆ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯ ಬಂಧನ ಕೂಡ ಆಗಿದೆ. ಬಟ್ ಇಬ್ರು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಪತ್ತೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಇವನ್ ನೀವು ಲೈಸೆನ್ಸ್ ಪಡ್ಕೊಂಡೇ ಗನ್ನನ್ನ ಪಡೆದುಕೊಳ್ಬೇಕು. ಯಾರ ಹತ್ರನಾದ್ರೂ ಪಿಸ್ತೂಲ್ ಇದೆ ಅಂದ್ರೆ ಅವರು ಹೇಳ್ತಾರೆ ಇದು ಲೈಸೆನ್ಸ್ಡ್ ಅಂತ. ಹಾಗಾಗಿ ನಿಮ್ಮ ಹತ್ರ ಇರೋದಕ್ಕೂ ಲೈಸೆನ್ಸ್ ಬೇಕು, ತಯಾರಿಕೆ ಮಾಡೋದಕ್ಕೂ ಲೈಸೆನ್ಸ್ ಬೇಕು. ಎಲ್ಲವನ್ನ ನಿಯಮಗಳನುಸಾರ ಮಾಡಬೇಕಾಗತ್ತೆ. ಬಟ್ ಅದು ಯಾವುದು ಕೂಡ ಆಗಿಲ್ಲ, ಅಕ್ರಮವಾಗಿ ಆಗ್ತಾ ಇತ್ತು. ಹಾಗಾಗಿ ದಾಳಿ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಬಂದೂಕು ತಯಾರಿಕಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹಲವು ದಿನಗಳ ಹಿಂದೆ ಮಡಿಕೇರಿ ತಾಲೂಕಿನ ಸಣ್ಣ ಪುಲಿಕೋಟು ಗ್ರಾಮದಲ್ಲಿ ಒಬ್ಬ ಆರೋಪಿ ಸುರೇಶ್ ಅಂತ ಹೇಳುವನು ಬಂಧಿಸಲಾಗಿತ್ತು. ಈತ ಅಕ್ರಮವಾಗಿ ಬಂದೂಕು ತಯಾರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದ. ಈತನ ಮನೆಯಲ್ಲಿ 2 ನಾಡ ಬಂದೂಕು ಹಾಗೂ 1 ನಾಡ ಪಿಸ್ತೂಲನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ನಂತರ ಯಾರೆಲ್ಲ ಖರೀದಿ ಮಾಡಿದ್ದಾರೆ ಅವರನ್ನು ಹುಡುಕುವಂಥ ಕೆಲಸವನ್ನು ಕೊಡಗು ಪೊಲೀಸರು ಮಾಡಿದರು. ಇದುವರೆಗೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಂದರೆ ಈ ಬಂದೂಕನ್ನು ಖರೀದಿ ಮಾಡಿದವರು ಅವರಿಂದ ಬಂದೂಕುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದು ಮೊದಲ ಹಂತದ ಕಾರ್ಯಾಚರಣೆ. ಮತ್ತು ಈಗ 2ನೇ ಹಂತದ ಕಾರ್ಯಾಚರಣೆ ಮಾಡಿ ಕರಿಕೆಯಲ್ಲಿ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿರುವಂಥದ್ದು. ಆ ಆರೋಪಿ ಬಂದೂಕನ್ನು ಬಿಡಿ ಭಾಗ ಮಾಡಿ ಬೇರೆ ಕಡೆ ಹಾಕಿದ್ದ. ಅದನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಹಲವರು ಇದರಲ್ಲಿ ಭಾಗಿಯಾಗಿರುವಂತಹ ಸಂಖ್ಯೆ ಕೂಡ ಇದೆ. ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಹಲವು ಈ ಅರಣ್ಯ ಇಲಾಖೆಯವರು ಮಾಡಿದಂಥ ದಾಳಿಯಲ್ಲಿ ಅಲ್ಲಿಯೂ ಕೂಡ ಕೆಲವು ಬಂದೂಕು ಪತ್ತೆಯಾಗಿತ್ತು. ವನ್ಯಜೀವಿ ಬೇಟೆ ಸಂದರ್ಭ ಅಲ್ಲಿಯೂ ಕೂಡ 2 ಬಂದೂಕು ಇಲ್ಲಿಂದ ಖರೀದಿ ಮಾಡಿರುವಂಥದ್ದು ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈ ರೀತಿಯ ಒಂದು ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಇದು ಅಕ್ರಮ ಬಂದೂಕು ತಯಾರಿಕೆ ಮಾಡುವಂಥದ್ದು ಒಂದು ಗಂಭೀರ ಪ್ರಕರಣ, ಅಪರಾಧ ಪ್ರಕರಣ. ಇದನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿರುವ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಆರೋಪಿಗಳು ಇದರಲ್ಲಿ ಬಂಧನವಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.